ಮೂರು ಅತ್ಯಾಚಾರದ ಪ್ರಕರಣಗಳಲ್ಲಿ ಆರೋಪಿಯಾಗಿರುವ ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ ಇವತ್ತಿಗೆ 35ನೇ ದಿನ. ಏಪ್ರಿಲ್ 26ನೇ ತಾರೀಕು ಮತ ಹಾಕಿ ಬೆಂಗಳೂರು ಏರ್ಪೋರ್ಟ್ನಿಂದ ಜರ್ಮನಿಗೆ ಹೋದ ಪ್ರಜ್ವಲ್ ರೇವಣ್ಣ ಈವರೆಗೆ ಪತ್ತೆ ಇಲ್ಲ. 3 ದಿನದ ಹಿಂದೆ ವಿಡಿಯೋ ಮಾಡಿ ಹೇಳಿಕೆಯನ್ನು ರಿಲೀಸ್ ಮಾಡಿದ್ರು. ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ SIT ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ. ಅಂದ್ರೆ ಇವತ್ತು ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಆಗಲಿದ್ದಾರೆ. 35 ದಿನ ಆಗಿದೆ. ಇವತ್ತು ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಳ್ಳುವ ಬೃಹನ್ ನಾಟಕಕ್ಕೆ ದೊಡ್ಡ ಕ್ಲೈಮ್ಯಾಕ್ಸ್ ಇವತ್ತಾಗುವ ಸಾಧ್ಯತೆ ಇದೆ. ಬೆಂಗಳೂರಿಗೆ ಬರೋದಕ್ಕೆ ಈಗಾಗಲೇ ಟಿಕೆಟ್ ಬುಕ್ ಆಗಿದೆ. ಜರ್ಮನಿಯ ಮ್ಯೂನಿಚ್ನಿಂದ ಬೆಂಗಳೂರಿಗೆ ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲಿ ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಬುಕ್ ಆಗಿದೆ. ಭಾರತೀಯ ಕಾಲಮಾನ 4:30 ಹೊರಡುತ್ತೆ. 4 ಗಂಟೆ 4:30 ಇಲ್ಲಿ 12 ಗಂಟೆ ರಾತ್ರಿ 12:30 ಬರ್ತಾರೆ ಅನ್ನುವ ಮಾಹಿತಿ ಇದೆ. ಜರ್ಮನಿಯ ಸ್ಥಳೀಯ ಕಾಲಮಾನ 12 ಗಂಟೆ 5 ನಿಮಿಷ, ಭಾರತೀಯ ಕಾಲಮಾನ 4 ಗಂಟೆ. ಜರ್ಮನಿಯ ಮ್ಯೂನಿಚ್ನಿಂದ ಪ್ರಜ್ವಲ್ ರೇವಣ್ಣ ಇವತ್ತು ಬರೋದೇ ಆದರೆ ರಾತ್ರಿ 12:30 ಕೆಂಪೇಗೌಡ ಏರ್ಪೋರ್ಟ್ಗೆ ಬರಬೇಕು. 12 ಗಂಟೆ 30 ನಿಮಿಷಕ್ಕೆ ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲಿ ಈಗಾಗಲೇ ಟಿಕೆಟ್ ಬುಕ್ ಆಗಿದೆ. ಪ್ರಜ್ವಲ್ ರೇವಣ್ಣನನ್ನ ಅರೆಸ್ಟ್ ಮಾಡೋದಕ್ಕೆ SIT ಅಧಿಕಾರಿಗಳ ತಂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಲುಕೌಟ್ ನೋಟಿಸ್ ಜಾರಿಯಾಗಿದೆ. ಯಾವುದೇ ಏರ್ಪೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಬಂದಿಳಿದರೂ ಕೂಡ ವಲಸೆ ಅಧಿಕಾರಿಗಳು ತತ್ಕ್ಷಣವೇ ಅರೆಸ್ಟ್ ಮಾಡ್ತಾರೆ. ಆ ನಂತರ ತನಿಖಾ ಏಜೆನ್ಸಿಗಳಿಗೆ ಒಪ್ಪಿಸ್ತಾರೆ. ಆ ಪ್ರಕ್ರಿಯೆ ಇವತ್ತು ಪ್ರಜ್ವಲ್ ರೇವಣ್ಣ ಬಂದರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಆಗುತ್ತೆ. ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಮಾಡೋದಕ್ಕೆ ಬೆಂಗಳೂರಿನ SIT ಅಧಿಕಾರಿಗಳ ತಂಡ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದೆ. 5 ಬಾರಿ ಟಿಕೆಟ್ ಅನ್ನ ಬುಕ್ ಮಾಡಿದ್ರು ಪ್ರಜ್ವಲ್ ರೇವಣ್ಣ. 5 ಬಾರಿ ಬಂದಿರಲಿಲ್ಲ. ಆದರೆ ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾಗುವ ಸಾಧ್ಯತೆ ಇದೆ. ಮೇ 31ರ ಒಳಗಾಗಿ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರಬೇಕಾದಂತಹ ಅನಿವಾರ್ಯತೆ ಇದೆ. ಪ್ರಜ್ವಲ್ ರೇವಣ್ಣನವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಇನ್ನು ಮುಂದಿನ 6 ತಿಂಗಳಲ್ಲಿ ಎಕ್ಸ್ಪೈರ್ ಆಗುತ್ತೆ. ಆದರೆ ಕೊನೆಯ 6 ತಿಂಗಳ ಅವಧಿಯಲ್ಲಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ಬಳಸಿಕೊಂಡು ವಿದೇಶದಲ್ಲಿ ಉಳಿಬೇಕು ಅಂದರೆ ವಿದೇಶಾಂಗ ಸಚಿವಾಲಯದ ಒಪ್ಪಿಗೆ ಬೇಕು. ತುರ್ತು ಸಂದರ್ಭಗಳಲ್ಲಿ ಮಾತ್ರ ವಿದೇಶಾಂಗ ಸಚಿವಾಲಯ ಅನುಮತಿಯನ್ನು ಕೊಡುತ್ತೆ. ಹಾಗಾಗಿ ಮೇ 31ರ ಒಳಗಾಗಿ ಬೆಂಗಳೂರಿಗೆ ಬರಬೇಕಾದಂತಹ, ಭಾರತಕ್ಕೆ ಬರಬೇಕಾದಂತಹ ಒತ್ತಡಕ್ಕೆ ಸಿಲುಕಿದ್ದಾರೆ ಪ್ರಜ್ವಲ್ ರೇವಣ್ಣ. ಹಾಗಾಗಿ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಆದರೆ ಅಥವಾ ರದ್ದಾಗ್ಬಿಟ್ರೆ ವಿದೇಶದಲ್ಲಿಯೇ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಒಂದು ದೊಡ್ಡ ಲೀಗಲ್ ಬ್ಯಾಟಲ್ ಮಾಡೋದಕ್ಕಿಂತ ಬದಲು ಬೆಂಗಳೂರಿಗೆ ಬಂದು ವಿಚಾರಣೆ ಎದುರಿಸುವ ನಿರ್ಧಾರಕ್ಕೆ ಪ್ರಜ್ವಲ್ ರೇವಣ್ಣ ಬಂದಿದ್ದಾರೆ. ಹೇಳಿದಂತೆ ಪ್ರಜ್ವಲ್ ರೇವಣ್ಣ ಇವತ್ತು ಬರ್ತಾರಾ ಅಂತ 5 ಬಾರಿ ಟಿಕೆಟ್ ಬುಕ್ ಮಾಡಿದ್ರು. 5 ಬಾರಿ ಟಿಕೆಟ್ ಕ್ಯಾನ್ಸಲ್ ಆಗಿತ್ತು, ಬಂದಿರಲಿಲ್ಲ. ಈ ಬಾರಿ ವಿಡಿಯೋದಲ್ಲಿ ಸ್ವತಃ ಪ್ರಜ್ವಲ್ ರೇವಣ್ಣ ಹೇಳಿಕೆಯನ್ನು ಕೊಟ್ಟರು. ನಾನು ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ SIT ಅಧಿಕಾರಿಗಳ ಮುಂದೆ ಹಾಜರಾಗ್ತೀನಿ ಅಂತ. ಆದರೆ ಪ್ರಜ್ವಲ್ ರೇವಣ್ಣನಿಗೆ ಶರಣಾಗತಿಯಾಗುವಂತಹ ಅವಕಾಶವನ್ನು SIT ಅಧಿಕಾರಿಗಳು ಕೊಡುವ ಸಾಧ್ಯತೆ ಇಲ್ಲ. ಯಾಕಂದರೆ ಏರ್ಪೋರ್ಟ್ನಲ್ಲಿ ಬರ್ತಿದ್ದಂತೆ ವಲಸೆ ಅಧಿಕಾರಿಗಳು ಅವರನ್ನು ವಶಕ್ಕೆ ಪಡೆದುಕೊಂಡು SIT ಅಧಿಕಾರಿಗಳಿಗೆ ಕೊಡ್ತಾರೆ. SIT ಅಧಿಕೃತವಾಗಿ ಬಂಧನವನ್ನು ತೋರಿಸುತ್ತೆ. ಈಗ ಪ್ರಜ್ವಲ್ ರೇವಣ್ಣ ನಿನ್ನೆ ಸಂಜೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. 3 ಅತ್ಯಾಚಾರದ ಪ್ರಕರಣ ದಾಖಲಾಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ. 3 ಕೇಸ್ಗಳಲ್ಲಿ ನಿರೀಕ್ಷಣಾ ಜಾಮೀನಿಗಾಗಿ ಪ್ರಜ್ವಲ್ ರೇವಣ್ಣ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ವಕೀಲರ ಮೂಲಕ. SIT ಮುಂದೆ ಬರ್ತೀನಿ, ವಿಚಾರಣೆಗೆ ಹಾಜರಾಗ್ತೀನಿ ಅನ್ನುವ ಹೇಳಿಕೆ ಕೊಟ್ಟ ನಂತರ ಯಾವ ಕಾರಣಕ್ಕೆ ಪ್ರಜ್ವಲ್ ರೇವಣ್ಣ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು? ಈ ಪ್ರಶ್ನೆ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. 1 ತಿಂಗಳು
ಅಂದರೆ 35 ದಿನ ಸಮಯ ಇತ್ತು ಪ್ರಜ್ವಲ್ ರೇವಣ್ಣಗೆ. ಕೇಸ್ ರಿಜಿಸ್ಟರ್ ಆದ ನಂತರವೇ ಅಂದರೂ 30ಕ್ಕೂ ಹೆಚ್ಚು ದಿನಗಳ ಕಾಲ ಸಮಯ ಇತ್ತು ಪ್ರಜ್ವಲ್ ರೇವಣ್ಣಗೆ ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ. ಆದರೆ ಕೊನೆ ಹಂತದಲ್ಲಿ ಇನ್ನೇನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟ ನಂತರ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ಯಾಕೆ ಪ್ರಜ್ವಲ್ ರೇವಣ್ಣ? ಹಾಗಿದ್ರೆ ಒಂದು ಅನುಮಾನ ಬರುತ್ತೆ, ನಿರೀಕ್ಷಣಾ ಜಾಮೀನು ಅರ್ಜಿಯ ಇತ್ಯರ್ಥ ಆಗೋವರೆಗೆ ಪ್ರಜ್ವಲ್ ರೇವಣ್ಣ ಬರಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ನಿನ್ನೆ ವಿಚಾರಣೆಗೆ ಬಂದಿತ್ತು ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ್ದಂತಹ ಅರ್ಜಿ. ಮೇ 31ಕ್ಕೆ ಕೋರ್ಟ್ ಮುಂದೂಡಿದೆ. 31ರ ಬೆಳಗ್ಗೆ 10 ಗಂಟೆಗೆ SIT ಮುಂದೆ ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ರಾತ್ರಿಯೇ ಪ್ರಜ್ವಲ್ ರೇವಣ್ಣ ಏರ್ಪೋರ್ಟ್ಗೆ ಬರಲಿದ್ದಾರೆ 12:30ಕ್ಕೆ ಎಲ್ಲವೂ ಅಂದುಕೊಂಡಂತೆ. ಆದರೆ ಈ ಹಂತದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿರೋದು ಯಾಕೆ? ಇದರಿಂದ ಏನಾದರೂ ಸ್ಟ್ರಾಟಜಿ ಇದೆಯಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಪ್ರಜ್ವಲ್ ರೇವಣ್ಣ ಪರ ವಕೀಲರು ಇದರ ಬಗ್ಗೆ ಈವರೆಗೂ ಗುಟ್ಟು ಬಿಟ್ಟುಕೊಟ್ಟಿಲ್ಲ. ಪ್ರಜ್ವಲ್ ರೇವಣ್ಣನವರಿಂದ ವಕಾಲತ್ತಿಗೆ ಸಹಿಯನ್ನು ಪಡೆಯೋದಕ್ಕೆ ಬೇಲ್ ಅರ್ಜಿಯನ್ನು ಇಲ್ಲಿಂದ ಜರ್ಮನಿಗೆ ಕಳಿಸಿ ಸ್ಕ್ಯಾನ್ ಕಾಪಿಯನ್ನು ಕಳಿಸಿ ಅಲ್ಲಿ ಪ್ರಿಂಟ್ ಹಾಕ್ಕೊಂಡು ಅಲ್ಲಿ ಸಹಿ ಹಾಕಿ ಮತ್ತೆ ಸ್ಕ್ಯಾನ್ ಮಾಡಿದ ಪ್ರತಿಯನ್ನು ಪ್ರಜ್ವಲ್ ಬೆಂಗಳೂರಿಗೆ ತಮ್ಮ ವಕೀಲರಿಗೆ ಕಳಿಸ್ಕೊಟ್ಟಿದ್ದಾರೆ. ವಕಾಲತ್ತಿಗೆ ಸ್ವತಃ ಪ್ರಜ್ವಲ್ ರೇವಣ್ಣ ಸಹಿ ಹಾಕಿದ್ದಾರೆ. ಇಷ್ಟೆಲ್ಲ ಪ್ರಯತ್ನ ನಾಳೆ ವಿಚಾರಣೆಗೆ ಹಾಜರಾಗೋದಾದ್ರೆ ಇಷ್ಟೆಲ್ಲ ಪ್ರಯತ್ನ ಯಾಕೆ ಮಾಡಬೇಕಾಗಿತ್ತು ಅನ್ನುವ ಅನುಮಾನ ಸಹಜವಾಗಿ ಬರುತ್ತೆ. ಪ್ರಜ್ವಲ್ ರೇವಣ್ಣ ಬರ್ತಾರೋ ಬರೋದಿಲ್ವಾ ಇನ್ನೂ ಸ್ಪಷ್ಟತೆ ಇಲ್ಲ. ಟಿಕೆಟ್ ಬುಕ್ ಆಗಿದೆ. 4 ಗಂಟೆಯ ನಂತರ ಪ್ರಜ್ವಲ್ ಬರೋದ್ರ ಬಗ್ಗೆ ಖಚಿತವಾದಂತಹ ಮಾಹಿತಿ ಸಿಗುತ್ತೆ. ಅಲ್ಲಿ ಬೋರ್ಡಿಂಗ್ ಆದ್ರೆ ಖಚಿತ ಆಗುತ್ತೆ ಪ್ರಜ್ವಲ್ ಬರ್ತಾ ಇದ್ದಾರೆ ಇವತ್ತು ಅಂತ. ಪ್ರಜ್ವಲ್ ರೇವಣ್ಣ ಬರೋದಕ್ಕೂ ಮೊದಲು SIT ಅಧಿಕಾರಿಗಳು ಸಭೆಯನ್ನ ಮಾಡಿದ್ದಾರೆ. SIT ಮುಖ್ಯಸ್ಥ ADGP BK ಸಿಂಗ್, ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್, ಈಶಾನ್ಯ ವಿಭಾಗದ DCP ಲಕ್ಷ್ಮೀ ಪ್ರಸಾದ್ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಪ್ರಜ್ವಲ್ ರೇವಣ್ಣ ಇಂದು ರಾತ್ರಿ ಬೆಂಗಳೂರಿಗೆ ಬಂದಿದ್ದೇ ಆದರೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಪ್ರಜ್ವಲ್ ವಿಮಾನ ಲ್ಯಾಂಡ್ ಆಗ್ತಿದ್ದಂತೆ ಬಂಧನ ಮಾಡೋದಕ್ಕೆ SIT ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಏರ್ಪೋರ್ಟ್ನಲ್ಲಿ ಈಗಾಗಲೇ SIT ಅಧಿಕಾರಿಗಳ ಒಂದು ತಂಡ ಇದೆ. ಬೆಂಗಳೂರಿನ ಕಮಿಷನರ್ ಕಚೇರಿಯಲ್ಲಿ SIT ಅಧಿಕಾರಿಗಳ ತಂಡ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರನ್ನು ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಬಂದ ನಂತರ ಏನೆಲ್ಲ ಮಾಡಬೇಕು, ಕಾನೂನು ಸುವ್ಯವಸ್ಥೆಯ ಬಗ್ಗೆ ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಚರ್ಚೆಯನ್ನು ಮಾಡಿದ್ದಾರೆ. BK ಸಿಂಗ್ SITಯ ಮುಖ್ಯಸ್ಥರು, ADGP ರ್ಯಾಂಕ್ನ ಅಧಿಕಾರಿ, ಇವರ ನೇತೃತ್ವದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣ ಮತ್ತು HD ರೇವಣ್ಣ ವಿರುದ್ಧದ ಕಿಡ್ನಾಪ್ ಪ್ರಕರಣದ ತನಿಖೆ ಆಗ್ತಾ ಇದೆ. ಪ್ರಜ್ವಲ್ ಇನ್ನೇನು ಬರ್ತಾರೆ ಅನ್ನೋದು ಮಾಹಿತಿ ಸಿಕ್ತಿದ್ದಂತೆ SIT ಅಧಿಕಾರಿಗಳ ತಂಡ ಸಭೆಯನ್ನ ಮಾಡಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.